ನೀಟ್ 2026 ಪರೀಕ್ಷೆಗೆ ತಯಾರಿ ನಡೆಸ್ತಿರ್ತಕ್ಕಂಥ PUC ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಮತ್ತು ರಿಪೀಟರ್ ಬ್ಯಾಚ್ ಲಾಂಗ್ ಟರ್ಮ್ ಸ್ಟೂಡೆಂಟ್ಸ್ಗಳಿಗೆ ಕೆಲವೊಂದು ಸಂದೇಶಗಳು. ಓಕೆ, ನೀವು ವಿದ್ಯಾರ್ಥಿ ತಮ್ಮ ದಿನಚರಿಯನ್ನು ಹೇಗೆ ಇಟ್ಕೋಬೇಕು ಅಂತ. ಓಕೆ, ನಾವು ಡೈಲಿ ಸ್ಕೆಡ್ಯೂಲ್ ಅಂತ ಕರಿತೀವಿ. ಓಕೆ, ಸೊ ನೀವು ವಿದ್ಯಾರ್ಥಿಗಳು ಯಾವ ದೃಷ್ಟಿಯಿಂದ ಅಥವಾ ಯಾವ ಆ್ಯಟಿಟ್ಯೂಡಿಂದ ಈ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತೀರಾ ಅದು ಬಹಳ ಮುಖ್ಯ. ಓಕೆ, ಮೊದಲನೇದು, ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ ಓದ್ತಾ ಇದ್ದೀರಾ, ವಿದ್ಯಾಭ್ಯಾಸ ಮಾಡ್ತಿದ್ದೀರಾ, ಬರಿತಿದ್ದೀರಾ, ನೋಟ್ಸ್ ಬರಿತಿದ್ದೀರಾ, ಟೆಕ್ಸ್ಟ್ ಬುಕ್ ಓದ್ತಿದ್ದೀರಾ, ಹಲವಾರು ಚಟುವಟಿಕೆಗಳಲ್ಲಿ ನೀವು ಭಾಗವಹಿಸ್ತಿದ್ದೀರಾ. ಆಯಿತಾ? ಸುಮಾರು ಜನ ಸ್ಟೂಡೆಂಟ್ಸ್ ನನ್ನ ಹತ್ರ ಏನು ಕೇಳ್ತಾರೆ, ಸರ್ ಇಷ್ಟು ಮಾಡೋಕ್ಕಾಗಲ್ಲ, ಸುಸ್ತಾಗುತ್ತೆ, ಬೇಜಾರಾಗುತ್ತೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ಓದಬೇಕು, ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಫೋಕಸ್ ಮಾಡೋಕ್ಕಾಗಲ್ಲ, ಈ ಥರ. ನೋಡಿ, ನೀವು ಒಂದು ಆ್ಯಟಿಟ್ಯೂಡ್ನ ಡೆವಲಪ್ ಮಾಡ್ಕೋಬೇಕು. ಅದೇನೆಂದರೆ ತುಂಬ ಸುಲಭ. ಯಾವ ವಿದ್ಯಾರ್ಥಿ, ತುಂಬ ಗಮನ ಇಟ್ಟು ಕೇಳಿ, ಯಾವ ವಿದ್ಯಾರ್ಥಿನಿ ಯಾರೇ ಆಗಲಿ, ಕನ್ನಡದಲ್ಲಿ ಒಂದು ಪದ ಇದೆ, ವಿನಯ ಅಂತ. ಓಕೆ, ನಮ್ರತೆ, ವಿನಯ, ಹ್ಯುಮಿಲಿಟಿ. ಓಕೆ, ಇದನ್ನು ನೀವು ಮೊದಲನೇದಾಗಿ ತುಂಬ ಅತ್ಯಮೂಲ್ಯವಾಗಿ ಇದನ್ನು ತಮ್ಮೊಳಗೆ ಅಳವಡಿಸ್ಕೊಳ್ಳಿ. ಓಕೆ, ಪಾಠ ಕೇಳ್ತಿದ್ದೀರ, ಕ್ಲಾಸಲ್ಲಿ ಕೂತ್ಕೊಂಡಿದ್ದೀರಾ, ಪಾಠ ಕೇಳ್ತಿದ್ದೀರಾ, ಗಮನ ಇಟ್ಟು ಪಾಠ ಕೇಳಿ. ಟೆಕ್ಸ್ಟ್ ಬುಕ್ ಓದ್ತಿದ್ದೀರಾ, ಗಮನ ಇಟ್ಟು ಟೆಕ್ಸ್ಟ್ ಬುಕ್ನ ಓದಿ. ನಿಮ್ಮ ಕಾಲೇಜ್ಗಳಲ್ಲಿ ಲೆಕ್ಚರ್ಸ್ಗಳು ಯಾವುದೇ ವಿಷಯ ಇರಲಿ, ಯಾವುದೇ ಸಬ್ಜೆಕ್ಟ್ ಇರಲಿ, ಪಾಠ ಮಾಡ್ತಿದ್ದಾರಾ, ವಿನಯದಿಂದ ಕೇಳಿಸ್ಕೊಳ್ಳಿ. ಅವರೇನೋ ನಿಮಗೆ ವರ್ಕ್ ಕೊಟ್ರ ಮಾಡಿ, ಅವರೇನೋ ನಿಮಗೆ ಏನೋ ಒಂದು ಅಸೈನ್ಮೆಂಟ್ ಕೊಟ್ರ, ಹೋಮ್ವರ್ಕ್ ಕೊಟ್ರ ಮಾಡಿ. ಆಯಿತಾ? ಟೈಮ್ ಟು ಟೈಮ್ ವರ್ಕ್ ಮಾಡಿ. ಒಬಿಡಿಯನ್ಸ್ನ ಅಳವಡಿಸ್ಕೊಳ್ಳಿ. ಓಕೆ, ಯಾಕಂದರೆ ನಾನು ಸುಮಾರು ವರ್ಷದಿಂದ, ಮಿನಿಮಮ್ ಒಂದು 15 ವರ್ಷದಿಂದ ನಾನು ನೋಡ್ತಾ ಬರ್ತಿದ್ದೀನಿ ವಿದ್ಯಾರ್ಥಿಗಳಲ್ಲಿ. ನಾನು ತುಂಬ ಅಬ್ಸರ್ವ್ ಮಾಡ್ತೀನಿ. ಇಡೀ ಆಲ್ ಇಂಡಿಯಾ ಲೆವೆಲಲ್ಲಿ ಏಮ್ಸ್ ಆಗಲಿ, IIT JEE ಆಗಲಿ, ನೀಟ್ ಆಗಲಿ, ಯಾವುದೇ ಆಗಲಿ, ಯಾವ ಸ್ಟೂಡೆಂಟ್ಸು ರ್ಯಾಂಕ್ ಬರ್ತಾರೆ ಮತ್ತು ಯಾಕೆ ರ್ಯಾಂಕ್ ಬರ್ತಾರೆ ನಾನು ತುಂಬ ಅಬ್ಸರ್ವ್ ಮಾಡ್ತೀನಿ ಸ್ಟೂಡೆಂಟ್ಸ್ಗಳನ್ನ. ಓಕೆ, ಅಗೇನ್ ನಾನು ಯಾರನ್ನೂ ಕಂಪೇರ್ ಮಾಡ್ತಿಲ್ಲ, ಬಟ್ ನನ್ನ ಅಬ್ಸರ್ವೇಷನ್ಸ್ನ ನಾನು ಹೇಳ್ತಿದ್ದೀನಿ ಅಷ್ಟೇ. ಓಕೆ, ಅಬ್ಸರ್ವೇಷನ್ಸ್ ಏನಂದರೆ, ಯಾವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ತುಂಬ ವಿನಯದಿಂದ ನಡ್ಕೊಳ್ತಾರೆ ಮತ್ತು ತಮ್ಮ ಶಿಕ್ಷಕರಿಗೆ ಬದ್ಧರಾಗಿರ್ತಾರೆ, ಅವರು ನಿಜವಾಗ್ಲೂ ಒಳ್ಳೆ ರ್ಯಾಂಕ್ ತೊಗೊಳ್ತಾರೆ. ಓಕೆ, ಸೊ ಇವತ್ತಿನ ಸಂದೇಶ ಇಷ್ಟೇ. ಥ್ಯಾಂಕ್ ಯು.